ಅವರು ಪಕ್ಷದ ಚಟುವಟಿಕೆಗಳಲ್ಲಿ ಒಂದಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಜಿಲ್ಲೆಯ ತಾಲೂಕಿನ ಜಿಲ್ಲೆಯ ರಾಜ್ಯದ ಅಭಿಪ್ರಾಯವನ್ನ ಕೇಂದ್ರ ನಾಯಕರಿಗೆ ತಿಳಿಸಿ ಕೇಂದ್ರ ನಾಯಕರು ಈ 6 ವರ್ಷಗಳ ಕಾಲ ಉಚ್ಚಾಟನೆ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ನಾವು ಅದನ್ನ ಸ್ವಾಗತಿಸ್ತೇವೆ. ಹೆಬ್ಬಾರರಿಗೆ ಬಿಜೆಪಿಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ ಆಗದೆ ಇರುವಂತ ಉಸಿರುಗಟ್ಟುವಂತ ಸ್ಥಿತಿ ನಿರ್ಮಾಣ ಆಗಿದ್ದಿದ್ರೆ ಅವರು ಯಾವ ಕ್ಷಣದಿಂದ ತನಗೆ ಇಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸಿತ್ತು ಅವತ್ತಿಂದ ಬಿಜೆಪಿಯ ನಮ್ಮ ಶಾಸಕತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅವರು ಮುಂದಿನ ರಾಜಕೀಯ ಹೆಜ್ಜೆಯನ್ನ ನಿರ್ಧರಿಸಬೇಕು. ಇದು ನಮ್ಮೆಲ್ಲರ ನಂಬಿಕೆಯಂತೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಂತೆ ಇರುವಂತದ್ದು. ಆದರೆ ಇಲ್ಲಿಯ ಈ ಸ್ಥಾನದ ಎಲ್ಲ ಒಂದು ಪ್ರಯೋಜನಗಳನ್ನು ಅವರು ಪಡೀತಾ ಬಿಜೆಪಿಯ ಬಗ್ಗೆ ಗೂಬೆಯನ್ನ ಕೂಡಿಸ್ತಾ ಅವರು ನಡ್ಕೊಳ್ತಾ ಇರುವಂತದ್ದು ಯಾವ ಕ್ಷಣದಲ್ಲೂ ಯಾರಿಗೂ ಈ ವ್ಯವಸ್ಥೆಗೂ ಸರಿಯಲ್ಲದೆ ಇರುವಂತದ್ದು. ಇಂತಹ ವ್ಯಕ್ತಿತ್ವಗಳು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಇದು ಒಂದು ಕಪ್ಪು ಚುಕ್ಕೆ ಆಗುವಂಥದ್ದು. ಒಪ್ಪಿಗೆ ಆಗೋದಿಲ್ಲ. ಅನೇಕರಿಗೆ ಈ ಘಟನೆ ಇದು ಹೆಬ್ಬಾರದ್ದು ಈಗೇನು ಹೇಳಿಕೆ ಕೊಡ್ತಿರೋ ವಿಷಯ ಇದೆಯಲ್ಲ, ಇದು ಇವತ್ತು ಹೇಳಿಕೆ ಕೊಡ್ತಿರೋದಲ್ಲ, ಇದು ಮೊದಲಿಂದ ಹೇಳ್ತಿದ್ದಾರೆ. ಅರೆ ಯಾವತ್ತು ತನಗೆ ಆಗೋದಿಲ್ಲೋ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅಷ್ಟೇ. ಅವಕಾಶ ಇದೆ ಕಾನೂನಿನಲ್ಲಿ, ಮತ್ತು ನೈತಿಕವಾಗಿ ಅದೇ ಸರಿ. ಇಲ್ಲ ಬಿಜೆಪಿಯವರು ನನ್ನನ್ನ ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಉಸಿರುಗಟ್ಟಿಸಿದ್ರು ಅಂತ ಹೇಳೋದು, ಬಿಜೆಪಿ ವಿರುದ್ಧ ಮಾಡೋದು, ಮತ್ತು ಬಿಜೆಪಿದೇ MLA ಆಗಿ ಮುಂದುವರಿಯುವ ಮಾನಸಿಕತೆ, ಇದು ಸರಿಯಲ್ಲ. ಇದು ಪ್ರಜಾಪ್ರಭುತ್ವಕ್ಕೆ ಶೋಭೆ ತರುವ ಹೆಜ್ಜೆ ಅಲ್ಲ ಇದು. ಹಾಗಾಗಿ ಹೆಬ್ಬಾರರು ಸ್ವಯಂ ರಾಜೀನಾಮೆ ಕೊಟ್ಟು ಹೋಗಿದ್ದಿದ್ರೆ ಅವ್ರ ಗೌರವ ಇನ್ನೂ ಹೆಚ್ಚಾಗ್ತಿತ್ತು. ಈಗ ಉಚ್ಚಾಟಿಸಿಕೊಳ್ಳುವಂತ ಸ್ಥಿತಿಗೆ ಬಂದಿರೋದು ಬಹಳ ಒಂದು ಖೇದಕರವಾದ ಸಂಗತಿ. ಅದು ಇಡೀ ವ್ಯವಸ್ಥೆ ದೃಷ್ಟಿಯಿಂದ ನಾನು ಹೇಳ್ತಿದ್ದೇನೆ. ಈಗ ಮುಂದೆ ಹೆಬ್ಬಾರರು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವ್ರು ಸ್ವತಂತ್ರರಿದ್ದಾರೆ. ಈಗ ಅವರು ಸ್ವತಂತ್ರರು. ಹಾಗಾಗಿ ಚಟುವಟಿಕೆ ಮಾಡಿದ್ದಾರೆ ಅಂತ ಹೇಳೋದಾದ್ರೆ ಸರ್, ಭಾರತೀಯ ಜನತಾ ಯಾಕೆಂದ್ರೆ 15ರಲ್ಲಿ 14 ಬಿಜೆಪಿ ಸದಸ್ಯರು ಇರುವಲ್ಲಿ ಅತಿ ಹೆಚ್ಚು ಹಣವನ್ನ ನಮ್ಮ ಮುನ್ಸಿಪಾಲಿಟಿಗೆ ಕೊಟ್ಟು ಪಟ್ಟಣ ಪಂಚಾಯತಿ ಬಿಜೆಪಿಯ ನಮ್ಮ ಮುನ್ಸಿಪಾಲಿಟಿಯಿಂದ ಅತಿ ಹೆಚ್ಚು ಕೆಲಸ ಮಾಡೋದಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಹಾಗಾಗಿ ಅವರು ಶಾಸಕರು ನಮ್ಮ ಬಿಜೆಪಿಯ ಈ ಬಹುಮತದ ಒಂದು ನಮ್ಮ ಪಟ್ಟಣ ಪಂಚಾಯತಕ್ಕೆ ಅವರು ಪ್ರೋತ್ಸಾಹಿಸ್ತಾ ಇರೋದನ್ನ ಸದಾಕಾಲ ಮುಂದುವರಿಸಬೇಕು. ಅದನ್ನೇ ಶಿರ್ಸಿಗೂ ಮಾಡಬೇಕು ಅಂತ ನಾನು ಕೇಳ್ತೀನಿ. ಕೊಡಬೇಕು. ಸಿದ್ದಾಪುರ ಕೊಡ್ತಾ ಇರೋದ್ರ ಬಗ್ಗೆ ಸಂತೋಷ ಆಗಿದೆ. ಒಂದೇ ನಿಮಿಷ. ಮತ್ತು ಸಿದ್ದಾಪುರ ಪಟ್ಟಣ ಪಂಚಾಯತಿ ಭೀಮಣ್ಣ ಅವ್ರ ಬಗ್ಗೆ ವಿಶೇಷವಾದ ಪ್ರೀತಿ ಮಮತೆ ಇತ್ಯಾದಿಗಳನ್ನು ತೋರಿಸ್ತಾ ಇರೋದು ಇದೊಂದು ಆಶ್ಚರ್ಯಕರವಾಗಿದೆ. ಇದು ಒಂದ್ ಕಡೆಗೆ ಅಭಿವೃದ್ಧಿಗೆ ಇಷ್ಟೆಲ್ಲ ಹಣ ಬಂದಿರೋ ಸಂತೋಷ ಇದೆ, ಇನ್ನೊಂದ್ ಕಡೆಗೆ ಒಟ್ಟಾರೆ ಅಲ್ಲಿ ನಡೀತಿರೋ ಘಟನೆಗಳು ಮುನ್ಸಿಪಾಲಿಟಿ ಬಗ್ಗೆ ಆಶ್ಚರ್ಯವೂ ಆಗಿದೆ ಅಷ್ಟೇ.